ಮುದ್ದೇಬಿಹಾಳ ತಾಲೂಕಿನ ರೂಡಗಿ ಗ್ರಾಮದಲ್ಲಿ ಶುಕ್ರವಾರದಂದು ಬಸರಗೋಡದ ಕ್ಲಸ್ಟರ್ ಮಟ್ಟದ ಪ್ರಾಥಮಿಕ ಮಾತೃ ಪ್ರೌಢಶಾಲೆಯ ಪ್ರತಿಭಾ ಕಾರಂಜಿಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಮಕ್ಕಳಲ್ಲಿರುವ ಒಳ್ಳೆಯ ಪ್ರತಿಭೆಯನ್ನ ಗುರುತಿಸುವ ವೇದಿಕೆಯ ಪ್ರತಿಭಾ ಕಾರಂಜಿಯಾಗಿ ಹೊರಹೊಮ್ಮಿದೆ. ನಮ್ಮ ಶಾಲೆಯು ಮಕ್ಕಳ ಒಂದು ಕ್ಲಸ್ಟರ್ ಮಟ್ಟದಿಂದ ರಾಜ್ಯ ಮಟ್ಟದವರೆಗೂ ಆಯ್ಕೆಯಾಗಬೇಕಾದ್ರೆ ನಿರ್ಣಾಯಕರಾಗಿ ಪಾತ್ರ ಮುಖ್ಯವಾಗಿದೆ ಅಂತ ಬಸರಗೋಡದ ಕ್ಲಸ್ಟರ್ ಬಿಆರ್ ದೀಪಕ್ ಅವರು ಮಾತನಾಡಿದರು. ಇದೇ ವೇಳೆಯಲ್ಲಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಕುಮಾರ್ ಸುಳ್ಳಿಬಾವಿ ಅವರು ಮಾತನಾಡಿ, ಯಾವುದೇ ಮಕ್ಕಳ ಪ್ರತಿಭೆಗೆ ಅನ್ಯಾಯವಾಗಬಾರದು, ಮಕ್ಕಳಲ್ಲಿರುವ ಹೊಸ ಪ್ರತಿಭೆಯನ್ನ ಹೊರತೆಗೆಯಲು ಇದು ಮುಖ್ಯ ಉದ್ದೇಶವಾಗಿದೆ. ನಮ್ಮ ಮುದ್ದೇಬಿಹಾಳ ತಾಲೂಕಿನಲ್ಲಿಯೇ ಪಿಎಂ ಯೋಜನೆಯ ಆಯ್ಕೆಯಾದ ಮೊದಲು ಶಾಲೆಯು ರೂಡಗಿ ಪ್ರಾಥಮಿಕ ಶಾಲೆ ಸರ್ಕಾರದ ರೂಪದೇಸಿಗಳನ್ನು ಆ ಶಾಲೆಯ ತಕ್ಕಂತೆ ರೂಪುಗೊಳ್ಳಲಿ ಅಂತ ಈ ವೇದಿಕೆಯ ಮುಖಾಂತರ ವಿಷಯವನ್ನ ಹಂಚಿಕೊಂಡರು. ಇದೇ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಬಸವರಾಜ ಬೆಲ್ಲದ, ಎಸ್ಟಿಎಂಸಿ ಅಧ್ಯಕ್ಷರಾದ ಅಶೋಕ್ ಮೆಣಸಿನಕಾಯಿ, ಎಲ್ಲಾ ಶಾಲೆಯ ಶಿಕ್ಷಕರು, ಗ್ರಾಮದ ಗುರು ಹಿರಿಯರು ಇನ್ನಿತರರು ಉಪಸ್ಥಿತರಿದ್ದರು. ವರದಿ ಬಸವರಾಜ ಸಂಕನಾಳ, ಪಬ್ಲಿಕ್ ನ್ಯೂಸ್ 6 ಚಾನೆಲ್, ವಿಜಯಪುರ. ನಮ್ಮ ರಾಜ್ಯದೊಳಗ ಯಾವ ತಾಲೂಕು? ಮುದ್ದೇಬಿಹಾಳ ತಾಲೂಕು. ಯಾವ ಒಂದು ಜಿಲ್ಲೆ? ವಿಜಯಪುರ ಜಿಲ್ಲೆ. ಜೈ ಕರ್ನಾಟಕ. ಕಾರ್ಯಕ್ರಮದ ಕುರಿತು ಸುದೀರ್ಘವಾಗಿ ಮಾತನಾಡಿರ್ತಕ್ಕಂಥ ನಮ್ಮೂರಿನ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಕುಮಾರಣ್ಣ ಸುಳಿಬಾ ಅವರಿಗೆ ವ್ಯವಸ್ಥೆ ಇವತ್ತು ಸಮಾಜದಲ್ಲಿದೆ ಅಂತಕ್ಕಂಥ ಮಾತನ್ನು ತಮ್ಮೆಲ್ಲರ ಗಮನಕ್ಕೆ ತರ್ತಾ ಇದ್ದೀನಿ. ಅದಕ್ಕಾಗಿ ಮುದ್ದು ವಿದ್ಯಾರ್ಥಿನಿಯರೇ, ತಮ್ಮಲ್ಲೇನು ಒಂದು ಕಲೆ ಇದೆ, ಆ ಕಲೆಯನ್ನು ಉಳಿಸಿ ಬೆಳೆಸ್ಕೊಂಡು ಒಳ್ಳೆ ಹೆಸರು ತರತಕ್ಕಂಥ ಕೆಲಸವನ್ನು ತಾವೆಲ್ಲ ಮಾಡಬೇಕು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಭಾಳಷ್ಟು ಎಲೆ ಮರೆಯ ಕಾಯಿಲೆ ಇರ್ತಕ್ಕಂಥ ಕಾಯಿಯಂತೆ ಇರ್ತಕ್ಕಂಥ ಪ್ರತಿಭೆಗಳನ್ನು ಇವತ್ತು ಸ್ಟಾರ್ಗಳನ್ನಾಗಿ ಮಾಡಿರ್ತಕ್ಕಂಥ ವ್ಯವಸ್ಥೆ ತಾವೆಲ್ಲ ನೋಡಿದಿರಿ. ಅದಕ್ಕಾಗಿ ಇವತ್ತಿನ ದಿನ ನಮ್ಮ ಶಿಕ್ಷಕ ಕಾರ್ಯದರ್ಶಿಗಳು ಹೇಳಿದಂತೆ ಇಲ್ಲೇನು ಬಸರಗೋಡ ಕ್ಲಸ್ಟರ್ ಮಟ್ಟದ ಶಿಕ್ಷಕರನ್ನು ನಿರ್ಣಾಯಕರಾಗಿ ಪರಿಗಣಿಸದೇನೆ ಬೇರೆ ಕ್ಲಸ್ಟರ್ನಿಂದ ಬಂದಿರತಕ್ಕಂಥ ಶಿಕ್ಷಕರನ್ನು ನಿರ್ಣಾಯಕರಾಗಿ ನೇಮಿಸಿ, ಯಾಕೆಂದರೆ ಇಲ್ಲಿ ಬಂದಿರತಕ್ಕಂಥ ಮಕ್ಕಳು ಎಲ್ಲ ನಮ್ಮ ಮಕ್ಕಳೇ ಅಂತಕ್ಕಂಥ ಮನೋಭಾವನೆ ನಮ್ಮಲ್ಲಿರಬೇಕು. ಯಾವುದೇ ಪ್ರತಿಭೆಗೆ ಯಾವುದೇ ಥರದಿಂದ ಅನ್ಯಾಯ ಆಗಲಿಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೆಯೇ ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡಿಬೇಕು ಅಂತಂತಂದರೆ ಅದಕ್ಕೆ ಅಲ್ಲಿರ್ತಕ್ಕಂಥ ಆಡಳಿತ ವ್ಯವಸ್ಥೆ ಅಂತಂದು ಇರೋದಲ್ಲ, ಅಡ್ಮಿನಿಸ್ಟ್ರೇಷನ್ ಏನಂತೀವಲ್ಲ, ಅದು ಭಾಳ ಅಚ್ಚುಕಟ್ಟಾಗಿ ಕೆಲಸ ಮಾಡಿದಾಗ ಅಚ್ಚುಕಟ್ಟಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನೀವೆಲ್ಲ ನೋಡೋದಕ್ಕೆ ಅವಕಾಶ ಆಗ್ತೈತಿ. ಸುಮಾರು 15-20 ದಿವಸಗಳ ಹಿಂದೆ ವಲಯ ಮಟ್ಟದ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿರ್ತಕ್ಕಂಥ ಹೆಸರು ಯಾರ್ದು ಅಂತಂದ್ರೆ ಅದು ನಮ್ಮ ರೂಢಿ ಶಾಲೆಯ ಮುಖ್ಯ ಗುರುಗಳು, ಸಹಶಿಕ್ಷಕರು, ಮಕ್ಕಳು, ಅಧ್ಯಕ್ಷರು, ಉಪಾಧ್ಯಕ್ಷರು, ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಎಲ್ಲರ ಸಹಕಾರ ಇತ್ತು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಅದಾದ ಕೇವಲ 15-20 ದಿವಸಗಳಲ್ಲಿ ಕೂಡ ಈ ಪ್ರತಿಭಾ ಕಾರಂಜಿ ಅಂತಕ್ಕಂಥ ಕಾರ್ಯಕ್ರಮವನ್ನು ಕೂಡ ನಮ್ಮ ರೂಢಿ ಶಾಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಅಶೋಕ್ ಮೆಣಸಿನಕಾಯಿ ಅವರು, ಮುಖ್ಯ ಗುರುಗಳಾಗಿರ್ತಕ್ಕಂಥ ಶಿವಾನಂದ್ ಬೇಲಾಡ್ರವರು, ಅವ್ರ ಜೊತೆಗೆ ಕಾರ್ಯನಿರ್ವಹಿಸ್ತಕ್ಕಂಥ ಶಾಲೆಯ ಎಲ್ಲ ಗುರುಗಳು, ಗುರುಮಾತೆಯರು ತಮ್ಮೆಲ್ಲರಿಗೂ ಕೂಡ ವೇದಿಕೆ ಮುಖಾಂತರವಾಗಿ ಅಭಿನಂದನೆ. ನಮ್ಮ ಶಾಲೆ ಅಂತಕ್ಕಂಥ ಮಾತನ್ನು ನಾವು ಭಾಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಆ ಒಂದು ಯೋಜನೆಯಲ್ಲಿ ಪ್ರತಿ ವರ್ಷ ಸುಮಾರು 70-80 ಲಕ್ಷ ರೂಪಾಯಿ ಅನುದಾನವನ್ನು ಸರ್ಕಾರ 4 ವರ್ಷ ಕೊಡ್ತಾ ಇದೆ. ಆ ಯೋಜನೆ ಘೋಷಣೆಯಾಗಿ ಭಾಳ ದಿವಸ ಆಯಿತು. ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಶಾಲೆಯ ತಾಲೂಕಾ ಮಟ್ಟದ ಅಧ್ಯಕ್ಷರಿರ್ಬೋದು, ಕಾರ್ಯದರ್ಶಿಗಳಿರ್ಬೋದು, ತಮ್ಮೆಲ್ಲ ಗಮನಕ್ಕೆ ತರ್ತಾ ಇದ್ದೇನೆ. ಆದಷ್ಟು ಬೇಗ ಆ ಒಂದು ಕಾರ್ಯಕ್ರಮವನ್ನು ಸರ್ಕಾರದ ರೂಪರೇಷೆಯಂತೆ ಅದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಇಂಜಿನಿಯರ್ನವರನ್ನು ಕರೆಸಿ ನಮ್ಮ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗೆ ಯಾವ ವ್ಯವಸ್ಥೆಯಲ್ಲಿ ಅವಶ್ಯಕತೆ ಇದೆ, ಏನಿವತ್ತು ಕಟ್ಟಡಗಳಾಗಬೇಕಾ, ಇವತ್ತು ಶಾಲೆಯ ಒಂದು ಸೌಂದರ್ಯೀಕರಣಕ್ಕಾಗಿ ಬಳಸ್ಕೋಬೇಕಾ, ಅಥವಾ ಹಳೆಯ ಕಟ್ಟಡಗಳನ್ನು ರಿಪೇರಿ ಮಾಡ್ತಕ್ಕಂಥ ಕೆಲಸಕ್ಕೆ ಯಾವುದೇ ಕೆಲಸಕ್ಕೆ ಆಗಬೇಕಾಗಿದೆ, ಸರ್ಕಾರದ ನಿಯಮ ಅಂತ ಇರ್ತೈತಿ. ಆದಷ್ಟು ಬೇಗ ಸಂಬಂಧಪಟ್ಟಿರ್ತಕ್ಕಂಥ ಇಂಜಿನಿಯರ್ ಅವರನ್ನು ಕರೆಸಿ ತಾವುಗಳು ಕೂಡ ಆಗಮಿಸಿ ಎರಡೂ ಶಾಲೆಯಲ್ಲಿ ಏನೇನು ಅವಶ್ಯಕತೆ ಇದೆ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಅಂತಕ್ಕಂಥ ವಿಚಾರವನ್ನು ಪರಿಗಣನೆ ತೆಗೆದುಕೊಂಡು ಆದಷ್ಟು ಬೇಗ ಆ ಕೆಲಸಗಳು ನಡೀಲಿ ಅಂತಕ್ಕಂಥ ಆಶಯದೊಂದಿಗೆ ಇಲ್ಲಿಯವರೆಗೆ ನನ್ನನ್ನು ಗೌರವಯುತವಾಗಿ ಕರೆಸಿ
ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಶಾಲಾ ಸುಧಾರಣಾ ಸಮಿತಿ ಅಧ್ಯಕ್ಷರು, ಮುಖ್ಯ